ಕಟ್ಟಿ ಇಲ್ಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಧರ್ಮ ಜಾಗೃತಿಯ ನಿಮಿತ್ತ ಈ ಜನಾಗ್ರಹ ಸಭೆಯ ವೇದಿಕೆಯಲ್ಲಿ ಸಮಾಜದ ಜಾಗೃತಿಗೆ ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂತಹ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈಗ ತಾನೇ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರನ್ನು ಸ್ವಾಗತಿಸ್ತಾ, ಮತ್ತು ಅಶೋಕ್ ರೈ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲ ಆದರಣೀಯರು, ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಸಂಜೀವ ಮಠಂದೂರವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಭಟ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಧಾರ್ಮಿಕ ಪರಿಷತ್ನ ಎಲ್ಲ ಸದಸ್ಯರುಗಳೇ, ಪುತ್ತೂರು ನಗರ ಪಾಲಿಕೆಯ ಅಧ್ಯಕ್ಷರೇ, ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಪ್ರಮುಖರೇ, ಹಿಂದೂ ಸಮಾಜದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಜನಪ್ರತಿನಿಧಿಗಳೇ, ಧರ್ಮಸ್ಥಳದ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ವೈಚಾರಿಕ ದಾಳಿಗೆ ನಾವು ವಿರೋಧಿಸ್ತೇವೆ, ಧರ್ಮಸ್ಥಳದ ಪರವಾಗಿ ಕೊನೆಯವರೆಗೆ ನಿಲ್ತೇವೆ ಅನ್ನತಕ್ಕಂಥ ಮಂಜುನಾಥನ ಅನುಗ್ರಹಕ್ಕೋಸ್ಕರ ನಮ್ಮ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಆಶಯದಿಂದ ಬಂದು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಹಿರಿಯರಾಗಿರ್ತಕ್ಕಂಥ ಪ್ರಸಾದ್ ಭಂಡಾರಿ ಅವರೇ, ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಭಾರತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇಶ. ವಸುದೈವ ಕುಟುಂಬಕಂ ಅನ್ನತಕ್ಕಂಥ ಚಿಂತನೆಯ ಪರಿಕಲ್ಪನೆಗಳನ್ನು ಕೊಟ್ಟಿರ್ತಕ್ಕಂಥ ದೇಶ ಭಾರತ. ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ದೇಶ ಅದು ಭಾರತ. ಅಂತಹ ಭಾರತದ ಆತ್ಮ ಅದು ಹಿಂದುತ್ವ, ಹಿಂದೂ ಸಂಸ್ಕೃತಿ. ನಿನ್ನೆ ನಾವು ಕಟೀಲಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಆಸರಣರು ಒಂದು ಉಲ್ಲೇಖವನ್ನು ಮಾಡಿದರು. ಕಟೀಲ್ನಲ್ಲಿ ಕಳೆದ 50 ವರ್ಷಗಳಿಂದ ದೇವಸ್ಥಾನದ ಬದಿಯಲ್ಲಿ ಹೂವನ್ನು ಕೊಡೋದು ಒಬ್ಬ ಮುಸಲ್ಮಾನ ಬಂಧು. ಹಾಗಾಗಿ ವರ್ಷಕ್ಕೊಂದ್ಸರಿ ಅವರು ಯಕ್ಷಗಾನವನ್ನು ಆಡಿಸ್ತಾರೆ. ಕಟೀಲಿಗೆ ನಿರಂತರವಾಗಿ ಮಲ್ಲಿಗೆ ಹೂವನ್ನು ಕೊಡತಕ್ಕಂಥದ್ದು ಒಬ್ಬ ಕ್ರೈಸ್ತ ಬಂಧು. ಹಾಗಾಗಿ ವರ್ಷಕ್ಕೊಂದು ಆಟವನ್ನು ಅವರು ಆಡಿಸ್ತಾರೆ. ಕಟೀಲ್ನ ಉತ್ಸವದಲ್ಲಿ ನಿರಂತರವಾಗಿ ಗರ್ನಾಲನ್ನು ಹೊಡೆಯತಕ್ಕಂಥದ್ದು ಬಜಪೆಯ ಗರ್ನಾಲ್ ಸಾಹೇಬರು. ಹೇಳಿದರೆ ನಮ್ಮ ದೇವಸ್ಥಾನಗಳು ಕೇವಲ ಹಿಂದೂಗಳ ಸಂರಕ್ಷಣೆಗಲ್ಲ, ಈ ಸಮಾಜದ ಕಟ್ಟಕೊನೆಯ ವ್ಯಕ್ತಿಯ ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅನ್ನತಕ್ಕಂಥ ನಂಬಿಕೆ ಇರತಕ್ಕಂಥದ್ದು ನಮ್ಮ ದೇವಸ್ಥಾನಗಳು. ಹಾಗಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದ್ದೇವೆ. ಕೇವಲ ಹಿಂದೂಗಳಿಗೆ ಸನ್ಮಂಗಲ ಉಂಟಾಗಲಿ ಅಂತ ಹೇಳಲಿಲ್ಲ. ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಚರಾಚರ ಜೀವಿಗಳಲ್ಲೂ ಭಗವಂತನನ್ನು ಕಂಡಿರ್ತಕ್ಕಂತಹ, ಪ್ರಾಣಿ ಪಕ್ಷಿಗಳಲ್ಲೂ ದೇವತೆಗಳನ್ನು ಕಂಡಿರ್ತಕ್ಕಂತಹ, ನೀರಿನಲ್ಲೂ ತೀರ್ಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ, ಮಣ್ಣಿನಲ್ಲೂ ಗಂಧ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ, ಸರ್ವರಿಗೂ ಸನ್ಮಂಗಲವನ್ನು ಹೇಳಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ನಾವು ಕೆಟ್ಟದನ್ನು ಹೇಳುವುದಿಲ್ಲ. ಹಾಗಾಗಿ ಇವತ್ತು ಜನಾಗ್ರಹ ಸಭೆ ಯಾರು ಧರ್ಮಸ್ಥಳಕ್ಕೆ ಕಳಂಕವನ್ನು ಮಾಡಬೇಕು ಅಂತ ಪಾಪಿಷ್ಟ ಹೃದಯಗಳಿದ್ದಾವ ಅವರಿಗೂ ಇನ್ನು ಮುಂದಕ್ಕೆ ಒಳ್ಳೆಯ ಮನಸ್ಸುಗಳನ್ನು ಕೊಡು ಅಂತ ಹೇಳುವ ಕಾರಣಕ್ಕೋಸ್ಕರ ಜನಾಗ್ರಹ ಹೊರತು ಮಂಜುನಾಥನನ್ನು ರಕ್ಷಿಸಿ ಅನ್ನಪ್ಪನನ್ನು ರಕ್ಷಿಸಿ ಅಂತ ಅಲ್ಲ. ಯಾಕಲ್ಲ? ನಮಗೆಲ್ಲ ರಕ್ಷಣೆ ಕೊಡುವವ ಮಂಜುನಾಥ, ನಮಗೆಲ್ಲ ರಕ್ಷಣೆ ಕೊಡ್ತಕ್ಕಂಥವ ಅನ್ನಪ್ಪ.
ನಮ್ಮನ್ನೆಲ್ಲ ನಿತ್ಯ ನಿರಂತರ ಕಾಯುವವ ಮಹಾಲಿಂಗೇಶ್ವರ. ಹಾಗಾಗಿ ಮಹಾಲಿಂಗೇಶ್ವರನಿಗೆ ರಕ್ಷಣೆ ಬೇಡ, ಮಂಜುನಾಥನಿಗೆ ರಕ್ಷಣೆ ಬೇಡ, ಅನ್ನಪ್ಪನಿಗೆ ರಕ್ಷಣೆ ಬೇಡ. ಅವರೇ ರಕ್ಷಣೆ ಕೊಡುವವರು, ಅವರ ರಕ್ಷಣೆಯನ್ನು ಅವರು ಮಾಡ್ತಾರೆ. ಆದರೆ ಈ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಇಡೀ ಹಿಂದೂ ಸಮಾಜ ಸೇರಿ ನಾವು ಪ್ರಾರ್ಥನೆ ಮಾಡತಕ್ಕಂಥ ಈ ಜನಾಗ್ರಹ ಸಭೆ. ಹಾಗಾಗಿ ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಮತ ಇಲ್ಲ, ಇಲ್ಲಿ ಪಂಥ ಇಲ್ಲ, ಇಲ್ಲಿ ಪಂಗಡ ಇಲ್ಲ, ಇಲ್ಲಿ ಜಾತಿ ಇಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ಭಾರತೀಯರು, ನಮ್ಮ ಆರಾಧನೆಯ ಕ್ಷೇತ್ರ ಧರ್ಮಸ್ಥಳ, ಅದರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವ ಕಾಯಕವೇ ಈ ಜನಾಗ್ರಹ ಸಭೆ. ಹಾಗಾಗಿ ಹೇಳಿದೆ, ನಾವು ಒಂದಷ್ಟು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಘಟನೆಗಳನ್ನು ಬಹಳ ಸುಂದರವಾಗಿ ಶಶಿಕುಮಾರ್ ಬಾಲ್ಯೋಟ್ ಅವರು ತಿಳಿಸಿದರು. ಯಾಕೆ ಹೀಗೆ? ನಾನು ಶಶಿಕುಮಾರ್ ಬಾಲ್ಯೋಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಹಜ, ಶಶಿಕುಮಾರ್ ಬಾಕುಳದವರು ಎಲ್ಲರೂ ಸೇರಿ, ಪದ್ಮಣ್ಣ ಎಲ್ಲ ಸೇರಿ ಪುತ್ತೂರಿನ ಜನತೆ ಒಂದು ರೀತಿಯಲ್ಲಿ ನಾವು ಧರ್ಮಸ್ಥಳದ ಒಟ್ಟಿಗಿದ್ದೇವೆ ಅಂತ ತಿಳಿಸುವಂಥ ಕಾರ್ಯವನ್ನು ಎಲ್ಲ ಪಕ್ಷದವರನ್ನು ಸೇರಿಸಿ, ಎಲ್ಲ ಜಾತಿ ಪಂಥಗಳನ್ನು ಸೇರಿಸಿ ತೋರಿಸಿದ್ರಲ್ಲ, ಅದಕ್ಕೆ ನಿಮ್ಮದು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸರ್. 2007ರಲ್ಲಿ ಶಬರಿಮಲೆಯಲ್ಲಿ ಒಂದು ಪ್ರಕರಣ ಪ್ರಾರಂಭ ಆಯಿತು. ಜಯಮಾಲಾ ಪ್ರಕರಣ ನಮಗೆಲ್ಲ ಗೊತ್ತಿದೆ, ಅದು ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆ ಜಯಮಾಲಾ ಪ್ರಕರಣದಿಂದ ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರು ಯಾಕೆ ಹೋಗಬಾರ್ದು ಚರ್ಚೆಗಳು ಪ್ರಾರಂಭ ಆದವು. ಚರ್ಚೆಗಳು ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರನ್ನು ಹೊಕ್ಕಿಸಬೇಕು ಅಂತ ಪ್ರಾರಂಭ ಆಯಿತು. ಹೊಕ್ಕಿಸಿದ್ರೆ ಏನು ಪ್ರಶ್ನೆ ಇಲ್ಲ, ಹೊಕ್ಕಿಸ್ಬೋದು. ಅದಕ್ಕೋಸ್ಕರ ನ್ಯಾಯಾಲಯ ಸುಪ್ರೀಂ ಕೋರ್ಟಿಗೆ ತೀರ್ಪಿಗೆ ಹೋದರು. ಆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು ಒಬ್ಬ ಮುಸಲ್ಮಾನ ಬಂದು, ಯಾರು ಹಿಂದೂಗಳಲ್ಲ. ಅದರ ಹಿಂದೆ ಇರ್ತಕ್ಕಂಥದ್ದು ಒಂದು ಕ್ರೈಸ್ತ ಸಂಸ್ಥೆ. ಹೇಳಿದ್ರು ಇವರೆಲ್ಲರೂ ಸೇರಿ, ಕಮ್ಯುನಿಸ್ಟ್ ಚಿಂತನೆಯವರು ಸೇರಿ ಶಬರಿಮಲೆಗೆ ಸ್ತ್ರೀಯರು ಪ್ರವೇಶ ಆಗಬೇಕು ಅಂತ ಹೇಳುವಂತಕ್ಕಂಥ ದೊಡ್ಡ ಆಂದೋಲನವನ್ನು ಮಾಡಿದರು. ನಮ್ಮ ದೇವಸ್ಥಾನಗಳಿಗೆ ಒಂದು ಕಟ್ಟುಪಾಡು ಇದೆ, ಒಂದು ನಿಯಮ ಇದೆ. ಮಹಾಲಿಂಗೇಶ್ವರ ಸಾನ್ನಿಧ್ಯಕ್ಕೂ ಒಂದು ಕಟ್ಟುಪಾಡುಗಳಿದ್ದಾವೆ, ನಿಯಮಗಳಿದ್ದಾವೆ. ನಾವೊಂದು ಕ್ರಿಕೆಟ್ ಆಡ್ತೇವೆ, ಕ್ರಿಕೆಟ್. ಆ ಆಟಕ್ಕೆ ಕ್ರಿಕೆಟ್ ಒಂದು ಆಟ, ಗ್ರೌಂಡಲ್ಲಿ ಆಟುವ ಆಟ. ಆ ಆಟಕ್ಕೆ 6 ಬಾಲ್ ಯಾಕೆ ಹಾಕಬೇಕು? ಅಲ್ಲ, 12 ಜನ ಆಟಗಾರರು ಯಾಕೆ ಇರಬೇಕು? ಅಶೋಕ್ ರೈಗಳು ಬಂದಿದ್ದಾರೆ, ಒಂದು 13 ಸೇರಿಸಲಿಕ್ಕೆ ಏನು ಅವರು ಕ್ಯಾಪ್ಟನ್ ಮಾಡಿದರೆ ಏನು? ಸಂಜೀವ್ ಅನ್ನ ಇದ್ದಾರೆ ಮಾಜಿ, 2 ಕ್ಯಾಪ್ಟನ್ ತಂಡ, 15 ಜನ. ಪಾರ್ಟಿಯಲ್ಲಿ ಜನ ಜಾಸ್ತಿ ಇದ್ದಾರೆ, ಮಾಡೋದು ಆಗೋದಿಲ್ವಾ? ಒಂದು ಆಟಕ್ಕೂ ಸಂವಿಧಾನ ಇದೆ, ಒಂದು ಅಂಗಳದಲ್ಲಿ ಮಕ್ಕಳ ಆಟುವ ಆಟಕ್ಕೂ ಸಂವಿಧಾನ ಇದೆ. ಹಾಗಿದ್ರೆ ಇಡೀ ಹಿಂದೂ ಸಮಾಜ ನಂಬುವಂಥ ಧಾರ್ಮಿಕ ಕ್ಷೇತ್ರಕ್ಕೂ ಸಂವಿಧಾನಗಳಿದ್ದಾವೆ, ಕಟ್ಟುಪಾಡಿದೆ. ಆ ಕಟ್ಟುಪಾಡು ಮತ್ತು ಸಂವಿಧಾನದ ಅಡಿಯಲ್ಲೇ ದೇವಸ್ಥಾನಗಳು ನಡೀತಕ್ಕಂಥದ್ದು. ಅದನ್ನು ನಮ್ಮ ಹಿರಿಯರು ಮಾಡಿದ್ದು, ನಾವಲ್ಲ. ಹಾಗಾಗಿ ಆ ಹಿರಿಯರ ನಡವಳಿಕೆಗಳ ಆಧಾರದಲ್ಲಿ ಶಬರಿಮಲೆಗೆ ಒಂದು ಸಿದ್ಧಾಂತ ಇದೆ. ಆ ಆಧಾರದಲ್ಲಿ ಮಹಿಳೆಯರು ಹೋಗಬಾರ್ದು. ಗಲಾಟೆಗಳು ಪ್ರಾರಂಭ ಆಯಿತು. ಶಬರಿಮಲೆಯ ನಂತರ ತಿರುಪತಿ ಬೆಟ್ಟಗಳಿಗೆ ಬಂದರು. ನಮ್ಮ 7 ಬೆಟ್ಟಗಳನ್ನು ಕ್ರೈಸ್ತೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಯಿತು. ಆನಂತರ ಶನಿ ಸಿಂಗಾಪುರಕ್ಕೆ ಹೋಯಿತು. ಶನಿ ಸಿಂಗಾಪುರದಲ್ಲಿ ಪ್ರಾರಂಭ ಆಯಿತು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ನಾಳೆ ಕಟೀಲಿಗೆ ಬರ್ತಾರೆ, ನಾಡ್ದು ಈಶ್ವರ ಭಟ್ರೆ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೂ ವೈಚಾರಿಕ ದಾಳಿಗಳಾಗಬಹುದು. ಹಾಗಾಗಿ ಯಾವ ರೀತಿಯ ವೈಚಾರಿಕ ದಾಳಿಗಳು? ಹಿಂದೂ ಸಮಾಜವನ್ನು ಅಥವಾ ನಮ್ಮ ದೇವಸ್ಥಾನಗಳನ್ನು, ಯಾವುದು ಪ್ರಭಾವಶಾಲಿ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನದ ಮೇಲೆ ಆಕ್ರಮಣ ಮೊದಲು ಮಾಡಬೇಕು. ಹಾಗಾಗಿ ಶಬರಿಮಲೆ ತಗೊಂಡ್ರು, ಹಾಗಾಗಿ ತಿರುಪತಿ ತಗೊಂಡ್ರು, ಹಾಗಾಗಿ ಶನಿ ಸಿಂಗಾಪುರ ತಗೊಂಡ್ರು. ಕರ್ನಾಟಕದಲ್ಲಿ 3 ದೇವಸ್ಥಾನಗಳು ಅತಿ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು. ಒಂದು ಮಲೆ ಮಹದೇಶ್ವರ ಬೆಟ್ಟ, 2ನೇದು ಕುಕ್ಕೆ ಸುಬ್ರಹ್ಮಣ್ಯ, 3ನೇದು ಧರ್ಮಸ್ಥಳ. ಧರ್ಮಸ್ಥಳ ಕೇವಲ ಆದಾಯದಿಂದ ಪ್ರಮುಖ ದೇವಸ್ಥಾನ ಅಲ್ಲ ಬಂಧುಗಳೇ. ಯೋಚನೆ ಮಾಡಿ, ಒಂದು ದೇವಸ್ಥಾನ ಸರಕಾರ ಮಾಡಬಹುದಾದ ಎಲ್ಲ ಕಾರ್ಯಗಳನ್ನು ಮಾಡಿದ, ಸಮಾಜದ ಜಾಗೃತಿಯನ್ನು ಮಾಡಿದ, ಸಮಾಜಕ್ಕೆ ಒಂದು ಪವಿತ್ರತೆಯನ್ನು ತಂದುಕೊಟ್ಟ, ಸಮಾಜವನ್ನು ಒಂದು ಪರಿವರ್ತನೆ ಮಾಡಿರುವ ಈ ರಾಜ್ಯದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಅಂತ ಎಲ್ಲ ಕಡೆ ಹೇಳ್ಬೋದು. ಹೇಗೆ? ಧರ್ಮಸ್ಥಳದಲ್ಲಿ ಆದಾಯಗಳಿದ್ದಾವೆ. ಆದಾಯವನ್ನು ಕೊಡುವುದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಇವತ್ತು ಧರ್ಮಸ್ಥಳಕ್ಕೆ ಟೀಕೆ ಮಾಡ್ತಕ್ಕಂಥವ್ರ ಗುರಿ ಏನು ಕೇಳಿದರೆ, ಕೇವಲ ಧರ್ಮಸ್ಥಳದ ಟೀಕೆ ಅಲ್ಲ. ಅವರ ಮುಂದಿನ ಗುರಿ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು. 2ನೇ ಗುರಿ ಧರ್ಮಸ್ಥಳದಲ್ಲಿರತಕ್ಕಂಥ ವೀರೇಂದ್ರ ಹೆಗಡೆಯವರನ್ನು ಆಡಳಿತದಿಂದ ತೆಗಿಬೇಕು. 3ನೇ ಗುರಿ ಧರ್ಮಸ್ಥಳವನ್ನು ಸರ್ಕಾರೀಕರಣ ಮಾಡಬೇಕು.
4ನೇ ಗುರಿ, ಆ ಸರಕಾರೀಕರಣ ಮಾಡಿದ ಮೇಲೆ ಅದರ ಆದಾಯವನ್ನು ಎಲ್ಲ ಕಡೆಗಳಿಗೆ ಹಂಚಬೇಕು, ಆದಾಯವನ್ನು ಕಡಿಮೆ ಮಾಡಬೇಕು. ಈ ಗುರಿಯನ್ನಿಟ್ಟುಕೊಂಡು ಈ ವೈಚಾರಿಕ ದಾಳಿಗಳಾಗ್ತವೆ. ನಾನು ಯಾವುದೇ ವ್ಯಕ್ತಿ ಅಥವಾ ಇದರ ಬಗ್ಗೆ ಹೇಳ್ತಾ ಇಲ್ಲ, ಅವರು ಮಾಡತಕ್ಕಂಥ ಪ್ರಯತ್ನಗಳನ್ನು ಹೇಳ್ತೇನೆ. ಬಂಧುಗಳು, ಯಾಕೆ ಧರ್ಮಸ್ಥಳ ಹೇಳಿದರೆ, ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಕೇವಲ ಪೂಜೆ ಪುನಸ್ಕಾರಗಳನ್ನು, ಅಲ್ಲಿ ಆರಾಧನಾ ಪದ್ಧತಿಗಳನ್ನು, ಅನ್ನಪ್ಪನ ನಡವಳಿಯನ್ನು ಮಾಡಿಕೊಂಡು ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಇರಬಹುದಿತ್ತು. ಆದರೆ ಅವರು ಮಾಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ವಾಭಿಮಾನ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದರು. ಆ ಮಹಿಳೆಯರ ಮುಖಾಂತರ ಅವರಿಗೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಲಕ್ಷಾಂತರ ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಆ ಕುಟುಂಬಗಳಿಗೆ ಸಾಲದ ಮುಖಾಂತರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಈ ರಾಜ್ಯದ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ. ಸ್ವಸಹಾಯ ಸಂಘವನ್ನು ಮೊದಲ ಬಾರಿಗೆ ತೆಗೆದದ್ದು ಧರ್ಮಸ್ಥಳ. ಎರಡನೇದು, ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂದರ್ಭದಲ್ಲಿ ಉಲ್ಲೇಖಗಳನ್ನು ಮಾಡ್ತಿದ್ರು. ವ್ಯಸನ ಮುಕ್ತ ಸಮಾಜ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧಿ ಕಂಡಿದ್ರು. ಆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರದಿಂದಲೂ ಮಾಡಲಿಕ್ಕಾಗಲಿಲ್ಲ. ಆದರೆ ಪೂಜ್ಯ ಹೆಗ್ಗಡೆಯವರು ಬೆಳ್ತಂಗಡಿ ಕ್ಷೇತ್ರವನ್ನು ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಆಂದೋಲನವನ್ನು ಜನಜಾಗೃತಿಯ ಮುಖಾಂತರ ಮಾಡಿದರು. ಆ ಜನಜಾಗೃತಿಯ ಮುಖಾಂತರ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸಾರಾಯಿ ನಿಷೇಧ ಜಾಗೃತಿ ಮಾಡಿದರು. ಮೊತ್ತ ಮೊದಲಿಗೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ವೀರೇಂದ್ರ ಹೆಗ್ಗಡೆ ಅವರ ಮಾತು ಕೇಳಿ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದರು. ಈ ರಾಜ್ಯದಲ್ಲಿ 1900 ಕಡೆಗಳಲ್ಲಿ ಶಿಬಿರಗಳನ್ನು ಮಾಡಿ ವ್ಯಸನ ಮುಕ್ತ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದವರು ಅದು ಧರ್ಮಸ್ಥಳ ಕ್ಷೇತ್ರ ಮೊದಲ ಬಾರಿಗೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮಾಡಿತು. ಮೂರನೇದು, ಶಿಕ್ಷಣದ ಮುಖಾಂತರ ಪರಿವರ್ತನೆಗಳು. ಧರ್ಮಸ್ಥಳದ ಹೆಸರಿನಲ್ಲಿ 10 ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ನಮ್ಮ ಜಿಲ್ಲೆಯಲ್ಲಿ ಮೊದಲ ಲಾ ಕಾಲೇಜ್ ಧರ್ಮಸ್ಥಳ ತೆಗೆದದ್ದು. ಅಲ್ಲಲ್ಲಿ ಹೈಸ್ಕೂಲ್ಗಳನ್ನು ತೆರೆದರು. ಹುಬ್ಬಳ್ಳಿ ಧಾರವಾಡದಂಥ ಪ್ರದೇಶಕ್ಕೆ ಹೋಗಿ ಮೆಡಿಕಲ್ ಕಾಲೇಜುಗಳನ್ನು ತೆಗೆದರು. ಆಯುರ್ವೇದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರು. ಇಷ್ಟು ಮಾತ್ರ ಅಲ್ಲ, ಯಾರ್ಯಾರು ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥವರ ಮಕ್ಕಳು ಶಾಲೆಗೆ ಹೋಗ್ತಾರ ಅವರಿಗೆ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ಲೋನನ್ನು ಬ್ಯಾಂಕಿಗಿಂತ ಮುಂಚೆ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಮೊದಲಿಗೆ ಸಾರ್ವಜನಿಕವಾಗಿ ಎಜುಕೇಷನ್ ಲೋನ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಆನಂತರ ಧರ್ಮಸ್ಥಾನ ಟ್ರಸ್ಟ್ ಅನ್ನತಕ್ಕಂಥ ಟ್ರಸ್ಟ್ನ ನಿರೂಪಣೆ ಆಯಿತು. ಧರ್ಮಸ್ಥಾನ ಟ್ರಸ್ಟ್ನ ಅಡಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಬಾಕುಳಿದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯಕ್ಕೆ ಧರ್ಮಸ್ಥಳ ಕೈ ಹಾಕಿತು. ಧರ್ಮಸ್ಥಳದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ 2000ಕ್ಕಿಂತ ಹೆಚ್ಚು ದೇವಸ್ಥಾನಗಳು, ಮಠ ಮಂದಿರಗಳು, ಭೂತಸ್ಥಾನಗಳು, ದೈವಸ್ಥಾನಗಳು ಪುನರ್ ನಿರ್ಮಾಣದ ಕಾರ್ಯವನ್ನು ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಆಯಿತು. ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನು ಏಕೈಕ ಒಂದು ದೇವಸ್ಥಾನ ಅದು ಧರ್ಮಸ್ಥಳ ಮಾಡಿದೆ. 1000 ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮಸ್ಥಳದಿಂದ ಆಗಿದೆ ಅನ್ನತಕ್ಕಂಥ ಒಪ್ಕೋಬೇಕು. ಹಾಗಾಗಿ 4ನೇದು ದೇವಸ್ಥಾನಗಳ ಪರಿವರ್ತನೆಗಳ ಕಾರ್ಯ ಆಯಿತು. ಬಂಧುಗಳೇ, ಆ ನಂತರ ಕೃಷಿಯಲ್ಲಿರ್ತಕ್ಕಂಥ ಬದುಕು ಕಟ್ಟಿರ್ತಕ್ಕಂಥ ಜನರಿಗೆ ಕೃಷಿಯ ಬದುಕುಗಳನ್ನು ಕಟ್ಟಿಕೊಡುವುದಕ್ಕೋಸ್ಕರ ಅವರ ಸಿರಿಯ ಮುಖಾಂತರ ಸ್ವಾವಲಂಬಿ ಬದುಕನ್ನು ಕಟ್ಟುವುದಕ್ಕೋಸ್ಕರ ಸ್ವ ಉದ್ಯಮಗಳ ಸೃಷ್ಟಿಯನ್ನು ಮಾಡತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಮಾಡಿತು. ಹಾಗಾಗಿ ಹೇಳಿದೆ, ಒಂದು ದೇವಸ್ಥಾನ ಮಾಡಬಹುದಾದ ಕಾರ್ಯವನ್ನು, ಒಂದು ಸರಕಾರ ಮಾಡಬಹುದಾದ ಕಾರ್ಯವನ್ನು ಒಂದು ಕ್ಷೇತ್ರ ಮಾಡಿದೆ, ಅದು ಧರ್ಮಸ್ಥಳ. ಇಡೀ ರಾಜ್ಯದಲ್ಲಿ ಈ ರೀತಿಯ ಪರಿವರ್ತನೆ ಮಾಡಿದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ. ಹಾಗಾಗಿ ಸಮಾಜದ ಪರಿವರ್ತನೆಯನ್ನು ಮಾಡಿದೆ, ರಾಜ್ಯದ ಪರಿವರ್ತನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ. ಹಾಗಾಗಿ ವೈಚಾರಿಕ ದಾಳಿ ಮಾಡ್ತಕ್ಕಂಥವರಿಗೆ, ನಮ್ಮ ವಿಚಾರಗಳನ್ನು ಒಪ್ಪದೇ ಇರತಕ್ಕಂಥವರಿಗೆ ಇವತ್ತು ಇದು ಅಸ್ತ್ರ ಆಗಿದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಯಿತು. ಬಂಧುಗಳೇ, ಯೋಚನೆ ಮಾಡಿ, ಯಾವುದೋ ಒಂದು ಘಟನೆಯಿಂದ ಪ್ರಾರಂಭ ಆಯಿತು. ನಮ್ಮ ನಂಬಿಕೆಗಳಿದ್ದಾವೆ. ನಮ್ಮ ದೇವರು 12 ವರ್ಷ ಸಹಿಸ್ಕೊಳ್ತಾರಂತೆ. 12 ವರ್ಷ, 13ನೇ ವರ್ಷಕ್ಕೆ ಅವರು ಹಗ್ಗ ಕಟ್ತಾರಂತೆ. ಇವತ್ತಿಗೆ ಸೌಜನ್ಯ ಅನ್ನತಕ್ಕಂಥ ಪ್ರಕರಣ ಉಜಿರೆಯಲ್ಲಿ ನಡೆಯಿತು, ಬೆಳ್ತಂಗಡಿ ಧರ್ಮಸ್ಥಳದ ನಡೆಯಿತು. ನಾವೆಲ್ಲರೂ ಇಲ್ಲಿ ಕೂತವರ ಒಕ್ಕರಳ ಮನಸ್ಸು ಏನು ಅಂತ ಹೇಳಿದ್ರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವುದರಲ್ಲಿ ನಾವೆಲ್ಲರೂ ಮೊದಲಿಗರು. ಅವಳಿಗೆ ನ್ಯಾಯ ಸಿಗಲೇಬೇಕು. ಯಾರೇ ಮಾಡಲಿ ಆ ದುಷ್ಕೃತ್ಯ ಅವರು ಬಂಧನ ಆಗಬೇಕು, ಅವರ ಶಿಕ್ಷೆ ಆಗಬೇಕು. ಅದರಲ್ಲಿ 2 ಪ್ರಶ್ನೆ ಇಲ್ಲ.
ಆದರೆ ಅದರ ಹೆಸರಿನಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಂಬಿಕೆ ಆರಾಧನಾ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಂಬುವಂತಹ ಮಂಜುನಾಥನಿಗೆ ಅಣ್ಣಪ್ಪನಿಗೆ ಅನ್ಯಾಯ ಆದರೆ ಸಹಿಸ್ಕೊಳ್ಳೋದಿಲ್ಲ ನಾವು. ಹಾಗಾಗಿ 12 ವರ್ಷಗಳಾಯಿತು ಪ್ರಾರಂಭ ಆಗಿ. ಈಗ ಸುಳ್ಳು ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡಿ 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 ಹೋಗಿ ಆಯಿತು. ಈಗ ಸತ್ಯದ ಇದು ಹೊಸ್ತಿಲು ದಾಟುವ ಕಾರ್ಯ ಆಗಿದೆ. ಹಾಗಾಗಿ ಈಗ ಒಬ್ಬೊಬ್ಬರದೇ ಬಂಧನ ಆಗ್ತಾ ಇದೆ. ಬುರುಡೆಯ ಹೆಸರಿನಲ್ಲಿ ಶಿವ ತಾಂಡವ ನೃತ್ಯವನ್ನು ಆಡ್ತಾ ಇದ್ದಾನೆ. ಬುರುಡೆಯ ಸತ್ಯ ಅಸತ್ಯತೆ ಇವತ್ತು SIT ಮುಖಾಂತರ ಹೊರ ಬರ್ತಾ ಇದೆ. ಹಾಗಾಗಿ ಮಹಾಲಿಂಗೇಶ್ವರ ಮಂಜುನಾಥ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಹೇಳಿದೆ, ಎಲ್ಲಿತ್ತು ಬುರುಡೆಯ ಪ್ರಕರಣಗಳು ಪ್ರಾರಂಭ ಆದವು. ಬುರುಡೆಯ ಹೆಸರಿನಲ್ಲಿ ಸುಳ್ಳುಗಳ ಸೃಷ್ಟಿಗಳು ಪ್ರಾರಂಭ ಆಯಿತು. ಬುರುಡೆಯನ್ನು ಇಟ್ಕೊಂಡು ಅಲ್ಲಾಡಿಸುವುದಕ್ಕೆ ಪ್ರಾರಂಭ ಆಯಿತು. ಇವತ್ತು ಅದೇ ಬುರುಡೆ ಸತ್ಯ ಕಥೆಯನ್ನು ಹೇಳ್ತಾ ಇದೆ. ನನಗೆ ವಿಶ್ವಾಸ ಇದೆ, ಕೆಲವೇ ತಿಂಗಳಲ್ಲಿ ಮಂಜುನಾಥನ ಕ್ಷೇತ್ರ ಪವಿತ್ರವಾಗಿ ಮತ್ತೆ ಎದ್ದು ನಿಲ್ಲುತ್ತೆ. ಮತ್ತೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳಗುತ್ತೆ. ಯಾರೋ ಸುಜಾತ ಭಟ್ ಪ್ರಾರಂಭ ಆಯಿತು. ಸುಜಾತ ಭಟ್ರ ಇಲ್ಲದೆ ಇರತಕ್ಕಂಥ ಮಗಳು, ಮದುವೆ ಆಗದಂಥ ಅವಳಿಗೆ ಮಗಳು. ಸುಳ್ಳು ಕಥೆಗಳ ಪೋಣಿಕೆ ಇವತ್ತು ಜನರಿಗೆ ಸತ್ಯಾಸತ್ಯತೆ ಮೇಲಾಗ್ತಾ ಇದೆ. ಈ ಸತ್ಯವನ್ನು ಹೇಳಿದ್ದು ಧರ್ಮಸ್ಥಳ ಅಲ್ಲ, ಈ ಸತ್ಯವನ್ನು ಹೇಳಿದ್ದು ಸರ್ಕಾರ ಅಲ್ಲ, ಈ ಸತ್ಯವನ್ನು ಹೇಳಿದ್ದು ಪೊಲೀಸ್ ಇಲಾಖೆ ಅಲ್ಲ. ಯಾರು ಕಳಂಕವನ್ನು ಹಾಕಿದ್ರ ಅವರೇ ಇವತ್ತು ಸತ್ಯವನ್ನು ಬಯಲು ಮಾಡ್ತಾರೆ. ಅವರ ಬಾಯಲ್ಲಿ ಅಣ್ಣಪ್ಪ ಹೇಳಿಸ್ತಾ ಇದ್ದಾನೆ, ನಾವೆಲ್ಲ ಮಾಡಿದ್ದು ಸುಳ್ಳು, ನಾವೆಲ್ಲ ಕಟ್ಟಿದ್ದು ಕತೆ, ಧರ್ಮಸ್ಥಳಕ್ಕೆ ಅವಹೇಳನ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕತೆ ಕಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಧರ್ಮಸ್ಥಳ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು, ಧರ್ಮಸ್ಥಳ ಕ್ಷೇತ್ರದ ಮುಖಾಂತರ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಧರ್ಮಸ್ಥಳದ ಮುಖಾಂತರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ಆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ. ಧರ್ಮಸ್ಥಳಕ್ಕೆ ಕಳಂಕ ಬರುವುದಕ್ಕೆ ಬಿಡುವುದಿಲ್ಲ. ಇವತ್ತು ಧರ್ಮಸ್ಥಳ, ನಾಳೆ ಕಟೀಲು, ನಾಡ್ದು ಸುಬ್ರಹ್ಮಣ್ಯ, ನಾಡ್ದು ಮಹಾಲಿಂಗೇಶ್ವರ. ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆ ಕಳಂಕವನ್ನು ನಿಲ್ಲಿಸ್ತೇವೆ, ಈ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ಧರ್ಮಸ್ಥಳದ ಜನತೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದೇ ಇವತ್ತು ಜನಾಗ್ರಹದ ಸಂದೇಶ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ಒಕ್ಕೂರನಿಂದ ಹೇಳ್ತಾ ಇದ್ದೇವೆ, ಧರ್ಮಸ್ಥಳದ ಕಳಂಕವನ್ನು ಒದ್ದೋಡಿಸುವುದಕ್ಕೋಸ್ಕರ, ಸತ್ಯವನ್ನು ಜನರ ಮುಂದಿಡುವುದಕ್ಕೋಸ್ಕರ, ಸತ್ಯದ ಮಾತನ್ನು ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಜನಾಗ್ರಹ ಸಭೆಯನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಶ್ಚರ್ಯ ಆಗಿದೆ. ಇವತ್ತು ಬೇರೆಲ್ಲ ಕಡೆ ಹೋಗಿ ಬಂದೆ ನಾನು. ಆದರೆ ಇವತ್ತು ಪುತ್ತೂರಲ್ಲಿ ಮಹಾಲಿಂಗೇಶ್ವರನಿಗೂ ಧರ್ಮಸ್ಥಳಕ್ಕೂ ಭಾಳ ಸಂಬಂಧ ಇದೆ, ಅನ್ಯೋನ್ಯ ಸಂಬಂಧ ಇದೆ. ವೀರೇಂದ್ರ ಹೆಗ್ಗಡೆಯವರಿಗೂ ಪುತ್ತೂರಿಗೂ ಸಂಬಂಧ ಇದೆ. ಪುತ್ತೂರಿನ ಕ್ಷೇತ್ರಕ್ಕೂ ಧರ್ಮಸ್ಥಳದಿಂದ ಆಗ 40 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ. ಬೇರೆಲ್ಲ ಸಂದರ್ಭದಲ್ಲೂ ಪುತ್ತೂರಲ್ಲಿದೆ. ಇವತ್ತು ಆ ಧರ್ಮಸ್ಥಳದ ಮೇಲಿನ ಪ್ರೀತಿ, ವೀರೇಂದ್ರ ಹೆಗ್ಗಡೆಯವರ ಪ್ರೀತಿ ನಮ್ಮ ಜೊತೆ ಇದೆ ಅಂತ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನೀವು ತೋರಿಸಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ಪುತ್ತೂರು ಧರ್ಮಸ್ಥಳದ ಜೊತೆ ಇದೆ ಅಂತ ಹೇಳುವಂಥ ಕಾರ್ಯಗಳಾಗಿದ್ದಾವೆ. ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಮತ್ತೊಮ್ಮೆ ಮಹಾಲಿಂಗೇಶ್ವರ ನಮಗೆಲ್ಲ ಅನುಗ್ರಹ ನೀಡಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.